ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಹಿಂಡಲಗ ಗ್ರಾಮದಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡುತ್ತಿರುವ ಎಂಎಸ್ ಕುತಂತ್ರ ಮಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಕನ್ನಡ ಹೋರಾಟಗಾರ ಅಶೋಕ ಚಂದ್ರಗಿ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಮುಗ್ಧ ಮರಾಠಿಗರನ್ನ ಹಾಗೂ ಕನ್ನಡಿಗರನ್ನ ಪ್ರಚೋದನೆ ಮಾಡಲು ನಿರ್ಮಾಣ ಮಾಡುತ್ತಿರುವ ಸ್ಮೃತಿ ಭವನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಸಮಿತಿಯವರು ಮಹಾರಾಷ್ಟ್ರ ಸರ್ಕಾರದ ಬೆಂಬಲದೊಂದಿಗೆ ಒಂದು ಸ್ಮೃತಿ ಭವನ ಕಟ್ಟಾಕತ್ತಾರೆ. ಸ್ಮೃತಿ ಭವನ ಅಂದ್ರೆ 1986ರ ಸೀಮಾ ಲಡಾಯಿ ಗಡಿ ಚಳವಳಿ ಕಾಲಕ್ಕೆ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೀತು. ಮಹಾರಾಷ್ಟ್ರದಿಂದ ಸಾವಿರಾರು ಶಿವಸೈನಿಕರು ಬಂದರು. ಬೆಳಗಾವಿ ತುಂಬ ಕನ್ನಡ ಶಾಲೆ ಪತ್ರಿಕಾಲಯದಲ್ಲಿ ಬೆಂಕಿ ಹಚ್ಚಿದ್ರು. ಪೊಲೀಸರು ಸುಡು ಪ್ರಯತ್ನ ಮಾಡಿದರು. ಬೆಳಗಾವಿಗೆ ನೀರು ಪೂರೈಸುವಂತ ಕೊಳವೆಗಳನ್ನು ಒಡೆದ್ರು. ಅದರ ವಿಷಪ್ರಾಶನ ಮಾಡುವಂತ ಕೆಲಸಗಳಿಗೆ ಕೈ ಹಾಕಿದ್ರು. ಈ ಸಂದರ್ಭದಲ್ಲಿ ಹಿಂಡಲಿಗ ಪಂಪಿಂಗ್ ಸ್ಟೇಷನ್ ಬೆಂಕಿ ಹಚ್ಚಿ ಸುಟ್ಟರು. ಸುಡು ಕಾಲಕ್ಕನ ಅಂದಿನ ಎಸ್ಪಿ ಆಗಿದ್ದಂತ ಕೆ ನಾರಾಯಣ ಸಾಹೇಬರು ಆ ಗೋಳಿಬಾರಕ್ಕೆ ಆದೇಶ ಮಾಡಿದಾಗ 9 ಮಂದಿ ಸತ್ರು. ಅವರು ಹುತಾತ್ಮರು ಅಂತ ಇವರು ಬಿಂಬಿಸಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಾರೆ. ಎಂಎಸ್ ಅವರು ಹುತಾತ್ಮರು ಅಂತೇಳಿ 86ರಿಂದ ನಡೆದೈತಿ. ಇದು ಕಡಿಕ ಅವರು ಪ್ರತಿ ವರ್ಷ ಪೂಜೆ ಮಾಡ್ಕೋತಾರೋ ಮಾಡ್ಕೊಳ್ಳಿ ಬಿಡೋದು ನಾವು ಅಂದೇವಿ. ಯಾಕಂದ್ರೆ ಅದನ್ನು ಹುತಾತ್ಮ ಬಿಂಬಿಸುವ ಪ್ರಯತ್ನ ಪ್ರತಿ ವರ್ಷ ಮರಾಠಿ ಪತ್ರಿಕೆಗಳು ಹಾಗೂ ಎಂಎಸ್ ನಾಯಕರು ಮಾಡ್ತಾ ಬಂದಿದ್ರು. ಈಗ ಅವರು ಏನ್ ಕೈ ಹಾಕಿರು ಅಂದ್ರೆ ಅಲ್ಲೊಂದು ಸ್ಮೃತಿ ಭವನ ಕಟ್ಟಿ ಅವ ಹಿಂಸಾಚಾರದ ಸತ್ತವ್ರನ್ನೆಲ್ಲ ಫೋಟೋ ಹಾಕೋದು, ಅವರೊಂದು ಸಾಕ್ಷಿ ಚಿತ್ರ ನಿರ್ಮಾಣ ಮಾಡೋದು, ಅದನ್ನು ತೋರಿಸುವಂತ ಅದನ್ನು ಕರ್ನಾಟಕ ವಿರೋಧಿ ಬೆಳಗಾವಿ ಜಿಲ್ಲಾಡಳಿತ ವಿರೋಧಿ ಕೇಂದ್ರವನ್ನಾಗಿ ಮಾಡೋದು. ಅದನ್ನ ಅವರು ಮರಾಠಿಗರನ್ನು ಪ್ರಚೋದನೆ ಮಾಡಿ ತಮ್ಮ ಗಡಿ ವಿವಾದವನ್ನು ಜೀವಂತ ಇಡುವ ಪ್ರಯತ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.